ಭದ್ರಾ ಜಲಾಶಯ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ 3 ಜಿಲ್ಲೆಗೆ ಒಳಪಡ್ತಕ್ಕಂಥ ಜಲಾಶಯ. ಇದು ರೈತರ ಜೀವನಾಡಿ. 1 ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಅಚ್ಚುಕಟ್ಟು ಬರುತ್ತೆ. ಭದ್ರಾ ಜಲಾಶಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬ್ತಾ ಇತ್ತು. ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ರೈತ ಮುಖಂಡರುಗಳು, ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ. ದುರ್ದೈವ ದುರದೃಷ್ಟವಶಾತ್ ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳು, ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ಮುಳುಗಿದಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಎಲ್ಲ ವರ್ಗದ ವಿರೋಧಿ ಸರ್ಕಾರ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು, ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಅಧಿಕಾರಕ್ಕೆ ಬಂದು 1 ವರ್ಷ 1 ತಿಂಗಳ ಸರ್ಕಾರ. ಇವತ್ತಿಗೂ ರಾಜ್ಯ ಸರ್ಕಾರದ ಖಜಾನೆ, ನಮ್ಮ ಅಧಿಕಾರವಿಟ್ಟಂಥ ಖಜಾನೆ ಖಾಲಿಯಾಗಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕಿಟ್ಟಂಥ ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಭದ್ರಾ ಜಲಾಶಯಕ್ಕೆ ದುರಸ್ತಿಗೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವುಗಳು ಕಳೆದ ವಾರ ನಮಗೆ ವಿಷಯ ಗೊತ್ತಾದ ಮೇಲೆ ನಾನು ಮಾಡಲ್ ಮಲ್ಲಿಕಾರ್ಜುನ್ ಚರ್ಚೆ ಮಾಡಿ ನಮ್ಮ ಲೋಕಿಕೆರೆ ನಾರಾಜ್ ರೈತ ಮೋರ್ಚಾ ನಮ್ಮ ರಾಜ್ಯದ ಉಪಾಧ್ಯಕ್ಷ ಹೌದು, ಕಡ್ಡೆಬಾಳ್ ಧನಂಜಯ್ ಅವರು ಸಹ ನಮ್ಮ ಜಿಲ್ಲಾ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಮತ್ತೊಬ್ಬ ರೈತ ಮುಖಂಡರಾದ ನಮ್ಮ ಪಕ್ಷ ಮುಖಂಡರಾದ ಪೂಜಾ ಚಂದ್ರಶೇಖರ್, ನಾವೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ. ಇವತ್ತು ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡೋದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿವಿ. 2 ಭಾಳ ಪ್ರಮುಖವಾಗಿ ರಿವರ್ ಸ್ಲೀವ್ಸ್ ಗೇಟ್ 2 ನೀರು ಹೋಗ್ತಾ ಇದೆ. 4,500 ಸಾವಿರ ಕ್ಯೂಸೆಕ್ಸ್ ನೀರು ಕಳೆದ 1 ವಾರ ನೀರು ಹೋಗ್ತೀವಿ. ವಿಷಯ ಗೊತ್ತಾದ ಮೇಲೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒತ್ತಾಯ ಮಾಡಿದ್ವಿ. ಇದು ತಕ್ಷಣ ದುರಸ್ತಿ ಮಾಡಿದ್ರೆ ನಾವು ಇಂದು ಸೋಮವಾರ ಪ್ರತಿಭಟನೆ ಮಾಡ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಬಂದೆ ಅಂತ ಹೇಳಿದ್ವಿ. ನಿನ್ನೆ ಸಹ ಪತ್ರಿಕಾಗೋಷ್ಠಿನೂ ಮಾಡಿದ್ವಿ. ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಗೇಟ್ಗಳನ್ನು ದುರಸ್ತಿ, ಅದು ಯಾವ ರೀತಿ ನೋಡಿ, ಇಲ್ಲಿ ಭಾಳ ಪ್ರಮುಖವಾಗಿ ಈ ನಮ್ಮ ಜಲಾಶಯದ ನೀರನ್ನು ಎತ್ತಿ ನದಿ ಬಿಡು ತುಂಗ ಇದು ಭದ್ರಾ ಮೇಲ್ದಂಡೆ ಬಿಟ್ಟು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗಂತ ಸಬೂಬು ಹೇಳ್ತಿದ್ದಾರೆ. ಈ ಗೇಟ್ಗಳು ಹಳ್ಳಿಗಳಿಗೆ ಇವರು ತ್ಯಾಪೆ, ಹಳ್ಳಿಗಳು ಬಟ್ಟೆ ತ್ಯಾಪೆ ಹಚ್ಚಾರಂತಾರಲ್ಲ, ನಮ್ಮ ಶರ್ಟು ಪ್ಯಾಂಟ್ ಹರಿದಾಗ ಬಟ್ಟೆ ಹರಿದಾಗ ಹಳ್ಳಿಗಳು ನಮ್ಮ ಅಜ್ಜಿ ಅಂದರು, ನಮ್ಮ ತಾಯಿಯಂದರು ಬಟ್ಟೆ ಅದೇನಂತಾರೆ ತ್ಯಾಪೆ ಹಚ್ಚಾರ. ಹಂಗೆ ಗೇಟ್ಗಳನ್ನು ಕಬ್ಬಿಣದ ಪೀಸ್ ಕೊಟ್ಟು ಮೊನ್ನೆ ದಿವಸ ಶನಿವಾರ ರಾತ್ರಿ 8 ಗಂಟೆವರು ಕಷ್ಟಪಟ್ಟರೆ ಕೆಲಸ ಮಾಡೋದಕ್ಕೆ ನಾವು ಅವರಿಗೆ ಧನ್ಯವಾದ. ತಾತ್ಕಾಲಿಕ ಅಷ್ಟೇ ತ್ಯಾಪೆ, ಇದು ತಾತ್ಕಾಲಿಕ ತೇಪೆ ಹಾಕಿ 2 ಕಟ್ಟಾದಂಥ ಗೇಟ್ಗಳನ್ನ ಕಬ್ಬಿಣ ಇದು ತ್ಯಾಪೆ ಹಚ್ಚಿ ಕೆಳಗಡೆ ಬಿಟ್ಟಿದ್ದಾರೆ. ಇವ್ರು ಏನು ಹೇಳ್ತಾರೆ, ಇಲ್ಲ 50-100 ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ಕಳೆದ 1 ವಾರದಿಂದ ಪ್ರತಿ ದಿವಸ 4,000ರಿಂದ 5,000 ನೀರು ಕ್ಯೂಸೆಕ್ಸು ಫೋಲ್ ಆಗಿದೆ. ಇದಕ್ಕೆ ಹೊಣೆ ಯಾರು? ರೈತನಷ್ಟ. ನೋಡಿ, ಮಳೆ ಇಲ್ದಲೆ ಜನ ಮಳೆಗೋಸ್ಕರ ಜಾತಕ ಪಕ್ಷಿಯಿಂದ ಕಾಯ್ತಾರೆ. ಭದ್ರಾ ಜಲಾಶಯ ಭರ್ತಿ ಆಗುತ್ತಂತ ಜನ ನಾವೆಲ್ಲ ಜಾತಕ ಪಕ್ಷಿಯಿಂದ ಕಾಯ್ತಿದ್ದೀವಿ. ಏನೋ ವರ್ಣನ ಕೃಪೆ, ಅದೇನೋ ಗಾದೆ ಹೇಳ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೆಲವರು ಹೇಳ್ತಾರೆ ಕಾಲಿಟ್ಟರೆ ಹುಲ್ಲು ಬೆಳೆಯಲ್ಲ ಅಂತ ಹೇಳ್ತಾರೆ. ಹಂಗೆ ಈ ಸರ್ಕಾರ ಪರಿಸ್ಥಿತಿ, ಬರಗಾಲ, ಅಪರೂಪಕ್ಕೆ ಏನೋ ವರ್ಣದ ಏನೋ ಕೃಪೆಯಿಂದ ಮಳೆ ಬಂದಿದೆ. ಭತ್ತ ನಾಟಿ ಹಚ್ಚಕ್ಕಿಲ್ಲ, ಆಗೋದಿಲ್ಲ ಇಂಥ ಸಂದರ್ಭ. ಕಳೆದ ವರ್ಷ 138 ಇತ್ತು. ಇವರ ತಪ್ಪಿನಿಂದ 140 ಮೇಲೆ ಹೋಗ್ಬೇಕಾಯ್ತು. ಇವತ್ತಿನ 132 ಅಡಿ ಮಾತ್ರ ಇದೆ, 132 ಅಡಿ ಮಾತ್ರ ಇದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ. ದುರಸ್ತಿ ಮಾಡೋಕ್ಕಲ್ಲೇ ತ್ಯಾಪೆ ಹಚ್ಚಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಎಲ್ಲ ಚರ್ಚೆ ಮಾಡಿ, ಅಧಿಕಾರಿ ಚರ್ಚೆ ಮಾಡಿ, ಎಲ್ಲ ನಮ್ಮ ರೈತರು ಮುಖಂಡರು ಚರ್ಚೆ ಮಾಡಿದ್ವಿ. ಈ ಸರ್ಕಾರಕ್ಕೆ 3 ಅಂಶಗಳನ್ನು ಮನವರಿಕೆ ಮಾಡೋಕ್ಕೆ ಇಟ್ಬಿಟ್ಟು
ಇದೆಲ್ಲ ತಾತ್ಕಾಲಿಕ ತ್ಯಾಪ ಸೋರಿಕೆ ಆಗ್ತದೆ. ಇವರು 50-100 ಅಂತ ಸುಳ್ಳೆಕ್ಕ ಮಾಧ್ಯಮ ಕೊಡಲೇಬೇಕು. ನಿನ್ನೆ ದಿವಸ ಹೋರಾಟಕ್ಕೆ ಬರ್ತೀವಿ ಅಂದ ತಕ್ಷಣ ಮಾಧ್ಯಮಕ್ಕೆ ವಿಡಿಯೋ ಬಿಡುಗಡೆ ಮಾಡಿ ದುರಸ್ತಿ ಮಾಡಿದ್ದೀವಿ, ಪತ್ರಿಕೆಗೆಲ್ಲ ಹೇಳಿಕೆ ಕೊಟ್ಟರು. ಆಯಿತು, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಎಮರ್ಜೆನ್ಸಿ ಗೇಟ್ ಇದೆ, ಅದು ಕಾಂಕ್ರೀಟ್ ಹಾಕಿಲ್ಲ. ಎಮರ್ಜೆನ್ಸಿ ಗೇಟ್ ಕಾಂಕ್ರೀಟ್ ಹಾಕಬೇಕು. ಮತ್ತು ಏನು ಡ್ಯಾಮು 100 ಅಡಿ ಮೇಲ್ಪಟ್ಟು ಮಾತ್ರ ರಿಪೇರಿ ಮಾಡಿದೆ. ನೀರಿನ ಒಳಗಡೆ 100 ಅಡಿ ಇನ್ನೂ ಇದೆ, ಅದನ್ನು ರಿಪೇರಿ ಲೀಕೇಜ್, ಅದನ್ನು ರಿಪೇರಿ ಮಾಡ್ಯಾರ ಯಾರು? ಶಾಶ್ವತವಾಗಿ ಮಾಡ್ಬೇಕು ತಾನೆ. ನೋಡಿ, ಸರ್ಕಾರ ತಕ್ಷಣ DPRಗೆ ಆದೇಶ ಮಾಡೋಕ್ಕೂ ಟೆಂಡರ್ ಕರಿಬೇಕು. ಏನು 100 ಕೋಟಿ ಆಗುತ್ತೋ 150 ಕೋಟಿ ಆಗುತ್ತೋ, ಯಾವುದಕ್ಕೆ 50-60 ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ಏನು 100 ಕೋಟಿ ಈ ಸರ್ಕಾರ ಪಾಪರಾಗಿದೆಯಾ? ಪಾಪ ಸರ್ಕಾರ ತಪ್ಪಾಗಲಾರದು. 100 ಕೋಟಿ ಕೂಡ ಕಾಣ ಇಲ್ಲ. ಶಾಶ್ವತವಾಗಿ 100 ಅಡಿ ಒಳಗೆ, ಏನು ನೀರು ಕೆಳಗಿರ್ತಾರೆ 100 ಅಡಿ ಇದೆ, ಆ ಸ್ಟೋರೇಜ್ ಇರ್ತಾರೆ, ಅಲ್ಲಿ ರಿಪೇರಿ ದುರಸ್ತಿ ಮಾಡಬೇಕು. ಮತ್ತು ಏನು ತುಂಗಾ ಭದ್ರಾ ಮೇಲ್ದಂಡೆಗೆ ನೀರು ಕೊಡಬೇಕಂದ್ರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಕೃಷ್ಣಾದಲ್ಲಿ ನಾವೆಲ್ಲ ಸೇರಿ ನಿರ್ಣಯ ಮಾಡಿದ್ವಿ. ತುಂಗಾದಿಂದ 22 TMC ನೀರು ಕೊಟ್ಟರೆ ಮಾತ್ರ ಅಪ್ಪರ್ ಭದ್ರಕ್ಕೆ ನೀರು ಕೊಡೋಕ್ಕೆ ಸಾಧ್ಯ. ಅಂದರೆ ನಮಗೆ ಊಟ ಎಲ್ಲ ಬೇರೆಗೆ ಹೆಂಗೆ ಕೊಡೋಕ್ಕಾಗುತ್ತೆ? ಕುಡಿಯೋ ನೀರಿಗೆ ಮತ್ತೊಂದಕ್ಕೆ ನಾವೇನು ತೊಂದರೆ ಕೊಡಲ್ಲ. ನಾವು ಹೇಳೋದು ಶಾಶ್ವತವಾಗಿ ದುರಸ್ತಿ ಮಾಡಿದರೆ ಸರಿ ಮಾಡಬೇಕು. ಇಂಥ ಲೋಪದೋಷಗಳು ಆಗಬಾರ್ದು. ಸರ್ಕಾರ ಏನು ಮಾಡ್ತಾ ಇದ್ದೀವಿ, ಏನು ಮಾಡಕ್ಕೆ ಕೊಟ್ಟಿದ್ದೀವಿ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.